ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ಆಟಿಸಂ ಜಾಗೃತಿ ದಿನಾಚರಣೆ ಅಂಗವಾಗಿ ವಾಕ್ಥಾನ್ ಮಕ್ಕಳ ಅಭಿವೃದ್ಧಿ ಸಮಸ್ಯೆಗಳ ತ್ವರಿತ ಗುರುತಿಸುವಿಕೆ ಬಹುಶಾಖ ಚಿಕಿತ್ಸೆಯ ಅಗತ್ಯತೆ ಡಾಕ್ಟರ್ ಶಾಂತಲಾ ಕೌಜಲ್ಗಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗ್ಡೂರ್ ಅವರು ಬೀದರ್ನ ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಸಾರಿಗೆ ಸಮಿತಿಯ ಪೋಸ್ಟರ್ ಬಿಡುಗಡೆ ಮಾಡಿದ್ದರು. ವಿಕಲಚೇತನ ಪುನರ್ವಸತಿ ನೌಕರರಿಗೆ ವೇತನ, ಜಿಲ್ಲಾಧ್ಯಕ್ಷ ಬಾಪುರಾವ್ ರಾಥೋಡ್ ಹುದ್ದೆ ಭದ್ರತೆಗಾಗಿ ಮನವಿ. ಗುದ್ಗೆ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರ. ಮಹಿಳೆಯರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಡಾಕ್ಟರ್ ಗಂಗಾಂಬಿಕೆ ಅಕ್ಕ. ಸುದ್ದಿಯ ವಿವರಗಳು. ವಿಶ್ವ ಆಟಿಸಂ ಜಾಗೃತಿ ದಿನಾಚರಣೆ ಅಂಗವಾಗಿ ಬೀದರ್ನಲ್ಲಿ ವಿಜಯದೇವಿ ಫೌಂಡೇಶನ್ ವತಿಯಿಂದ ಫೌಂಡೇಶನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಬೀದರ್ ಹಾಗೂ ಬ್ರಿಮ್ಸ್ ಶಿಶು ರೋಗ ಮತ್ತು ಮನೋವೈದ್ಯಕೀಯ ವಿಭಾಗಗಳ ಸಹಯೋಗದಲ್ಲಿ ವಾಕ್ಥಾನ್ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ನಗರದ ಉಡ್ಗೆ ಆಸ್ಪತ್ರೆಯಿಂದ ಪ್ರಾರಂಭಗೊಂಡು ರೋಟರಿ ವೃತ್ತ, ಹರಳೆಯ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮುಕ್ತಾಯಗೊಂಡಿತ್ತು. ಆಟಿಸಂ ಸ್ಪೆಕ್ಟ್ರಮ್ ಅಸ್ವಸ್ಥತೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ಪ್ರಾರಂಭಿಕ ಗುರುತಿಸುವಿಕೆ, ಸಮಯೋಚಿತ ಚಿಕಿತ್ಸೆ ಮತ್ತು ಸಮುದಾಯದ ಬೆಂಬಲದ ಮಹತ್ವವನ್ನು ತಿಳಿಸುವುದೇ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು. ಆಟಿಸಂ ಹೊಂದಿರುವ ಮಕ್ಕಳಿಗೆ ಬೆಂಬಲ ನೀಡುವುದು ಹಾಗೂ ಅವರ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವು ಹೆಚ್ಚಿಸುವುದು ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಭಾಗವಹಿಸಿ ಮಕ್ಕಳ ಅಭಿವೃದ್ಧಿ ಸಮಸ್ಯೆಗಳ ತ್ವರಿತ ಗುರುತಿಸುವಿಕೆ ಹಾಗೂ ಬಹುಶಾಖ ಚಿಕಿತ್ಸೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದರು. ಕರ್ನಾಟಕ ಅರಣ್ಯ, ಪರಿಸರ ಮತ್ತು ಪರಿಸರ ಶಾಸ್ತ್ರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ ದಾನವಾಗಿ ನೀಡಲಾದ ಪುನರ್ವಸತಿ ಮೊಬೈಲ್ ಬಸ್ ಭಾಗವಹಿಸಿತ್ತು. ಈ ಯೋಜನೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಿರ್ಗುಡೆ ಸಹಕಾರ ನೀಡಿರುವುದು ಗಮನಾರ್ಹ. ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳಿಗೆ ಪುನರ್ವಸತಿ ಸೇವೆಗಳನ್ನು ತಲುಪಿಸುವಲ್ಲಿ ಈ ಮೊಬೈಲ್ ಘಟಕ ಪ್ರಮುಖ ಪಾತ್ರ ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಐಎಪಿ ಅಧ್ಯಕ್ಷ ಡಾಕ್ಟರ್ ಸಿ ಆನಂದರಾವ್, ಕಾರ್ಯದರ್ಶಿ ಡಾಕ್ಟರ್ ಭಗವಾನ್ ಮಲ್ದಾರ್, ಜಿಲ್ಲಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಹಮುದ್ದೀನ್, ಬ್ರಿಮ್ಸ್ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಶ್ವೇತಾ ಕುಮ್ಕರೆ, ಹಿರಿಯ ಶಿಶು ರೋಗ ತಜ್ಞ ಡಾಕ್ಟರ್ ಸುಭಾಷ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿಜಯಾದೇವಿ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಅಭಿಜಿತ್ ಪಾಟೀಲ್ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಉಟ್ಗೆ ಅವರೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಖಜಾಂಚಿ ಸಂಗಮೇಶ್ವರ್ ಬಿರಾದರ್ ಕಾರ್ಯಕ್ರಮವನ್ನು ಸಮರ್ಪಕವಾಗಿ ಸಂಯೋಜಿಸಿತ್ತು. ಪ್ರಭುಲಿಂಗ್ ಬಿರಾದರ್ ಸಹಕಾರ ನೀಡಿದ್ದರು. ಫೌಂಡೇಶನ್ನ ವಿವಿಧ ವಿಭಾಗಗಳ ತಜ್ಞರು ಮತ್ತು ಸಿಬ್ಬಂದಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದರು. ರ್ಯಾಲಿಯಲ್ಲಿ ವಿದ್ಯಾರ್ಥಿಗಳು, ವೈದ್ಯಕೀಯ ತಜ್ಞರು, ವಿಶೇಷ ಶಿಕ್ಷಕರು, ಪೋಷಕರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಬ್ಯಾನರ್ಗಳು, ಘೋಷಣೆಗಳನ್ನು ಮತ್ತು ಜಾಗೃತಿ ಸಂದೇಶಗಳನ್ನು ಮೂಲಕ ಆಟಿಸಂ ಕುರಿತು ಅರಿವು ಮೂಡಿಸಲಾಯಿತು. ಆಟಿಸಂ ಅನ್ನು ಅರ್ಥ ಮಾಡಿಕೊಳ್ಳಿ, ವಿಭಿನ್ನತೆಯನ್ನು ಸ್ವೀಕರಿಸಿ, ಒಳಗೊಂಡುವಿಕೆಯನ್ನು ಬೆಂಬಲಿಸಿ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. ये सब हमारे ऑटिज्म के बच्चे हैं जिनको हम लोग यहाँ पे रख के प्ले के थ्रू या थेरेपी, ऑक्यूपेशनल थेरेपी होती है, वो प्रोवाइड की जाती है और हम इन बच्चों को 100% इम्प्रूव करने की कोशिश करते हैं. ये बच्चा है, ये ऑटिज्म से ग्रसित है. इसका लेवल सीवियर था, अभी ये माइल्ड टू मॉडरेट लेवल में है. वॉकिंग नहीं कर पाता था, बिल्कुल भी चल नहीं पाता था. अब फ्रीली थोड़ा चल पाता है और अपनी चीज़ों को समझ पाता है. नहीं वो क्या भी छोटे ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಕ್ಯಾಂಪೇನನ್ನು ಮಾಡಿದ್ದೀವಿ, ರ್ಯಾಲಿಯನ್ನು ಮಾಡಿದ್ದೀವಿ. ವರ್ಲ್ಡ್ ಆಟಿಸಮ್ ಡೇ ಯಾಕೆ ನಾವು ವಿಶೇಷ, ಯಾಕಿದು ಅವೇರ್ನೆಸ್ ಬೇಕು ಅಂತಂದರೆ, ಇವತ್ತಿಗೆ ಜನಗಳಿಗೆ ಒಂದು ಹೇಳ್ಕೊಡೋದು ಏನು ಒಂದು ವಿಶೇಷ ಅಂದರೆ, ಪ್ರತಿ 60 to 70 ಮಕ್ಕಳು ಏನು ಹುಡ್ತಾರೆ ಅದರಲ್ಲಿ 1 to 2, 100ರಲ್ಲಿ 1 to 2 ಮಕ್ಕಳಲ್ಲಿ ಈ ಆಟಿಸಮ್ ಲಕ್ಷಣಗಳನ್ನ ನಾವು ಕಾಣ್ಕೋತೀವಿ. ಆಟಿಸಮ್ ಅಂದರೆ ಏನಿದ್ರ ಲಕ್ಷಣಗಳು ಅಂದ್ರೇನು? ಆಟಿಸಮ್ ಅಂತಂದರೆ ಇದು ಒಂದು ನ್ಯೂನತೆ, ಇದು ಒಂದು ಕಾಯಿಲೆ ಅಲ್ಲ.
ಇದರಲ್ಲಿ ಏನೇನೋ ಲಕ್ಷಣಗಳನ್ನು ನಾವು ಕಾಣ್ಕೋತೀವಿ. ಇದರಲ್ಲಿ ಒಂದು ಮಗು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವುದಿಲ್ಲ, ಒಂದು ಸಾಮಾಜಿಕ ಒಂದು ನಗು ಏನಿರುತ್ತೆ ಸೋಷಲ್ ಸ್ಮೈಲ್ ಅದು ಇರೋದಿಲ್ಲ, ಅಥವಾ ಬೇರೆ ಒಂದು ಮಕ್ಕಳ ಜೊತೆ ಬೆರೆತು ಆಟ ಆಡಲಿಕ್ಕೆ ಇಷ್ಟಪಡೋದಿಲ್ಲ, ತುಂಬ ಹಠತನ, ತುಂಬ ತುಂಟುತನ ಆ್ಯಂಡ್ ಚಿಕ್ಕ ಚಿಕ್ಕ ವಿಷಯಗಳಿಗೆ ಅದು ಒಂದು ಕಿರಿಕಿರಿ ಮಾಡುವುದು, ಈ ಎಲ್ಲ ಲಕ್ಷಣಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ನಾವು ಈ ಮಕ್ಕಳನ್ನು ಜಾಸ್ತಿ ಒಂದು ಇತ್ತೀಚೆಗೆ ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ, ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಆಗಿರೋದ್ರಿಂದ, ಎಲ್ಲರೂ ತಂದೆ ತಾಯಿ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಮಕ್ಕಳನ್ನು ಜಾಸ್ತಿ ನಾವು ಒಂದು ಗ್ಯಾಜೆಟ್ ಯೂಸ್ಗೆ ನಾವು ಒಳಗಾಗ್ತಿದ್ದೀವಿ. ಗ್ಯಾಜೆಟ್ ಯೂಸ್ ಮಾಡಿದಲ್ಲಿ ಒಂದು ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಯಾವುದೇ ಒಂದು ಐಪ್ಯಾಡ್ ಆಗಿರ್ಬೋದು, ಅದರಲ್ಲಿ ಮಕ್ಕಳನ್ನು ಸ್ಕ್ರೀನ್ ಟೈಮ್ನ ಅಂತ ಏನು ಹೇಳ್ತೀವಿ ನಾವು, ಒಂದು ಸೈಂಟಿಫಿಕ್ ಪ್ರಕಾರ ನಾವು 2 ವರ್ಷದ ಕೆಳಗಡೆ ಮಕ್ಕಳಿಗೆ 0 ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ. ಅಂದರೆ 2 ವರ್ಷದ ಒಳಗಡೆ ಮಕ್ಕಳಿಗೆ ಖಂಡಿತವಾಗಿ ಒಂದು ಏನೂ ನಾವು ಎಕ್ಸ್ಪೋಜರ್ ಕೊಡಲೇಬಾರದು ಸ್ಕ್ರೀನ್ದು. ಅದರಲ್ಲಿ ನಾವು ಹುಟ್ಟಿದ ಮಕ್ಕಳಲ್ಲಿ ಕೆಲವೊಂದು ತಿಂಗಳಲ್ಲೇ ನಾವು ಮೊಬೈಲನ್ನು, ಟಿ ವಿನ ಅದನ್ನು ಎಲ್ಲನ ನಾವು ಜಾಸ್ತಿ ಕೊಡೋದ್ರಿಂದ ಮಕ್ಕಳಲ್ಲಿ ಈ ರೀತಿ ಒಂದು ಬಿಹೇವಿಯರ್ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ. ಆಟಿಸಮ್ ಆಗಿರ್ಬೋದು, ADHD ಆಗಿರ್ಬೋದು, ಆ್ಯಂಡ್ ಬುದ್ಧಿ ಸ್ವಲ್ಪ ಒಂದು ಮಂದ ಬುದ್ಧಿ ಕಡೆ ಒಂದು ತೊಳಗೋದರ ಆಗಿರ್ಬೋದು, ಇವೆಲ್ಲ ಒಂದು ಚಿಕ್ಕ ವಯಸ್ಸಲ್ಲೇ ನಾವು ಒಂದು ಇಶ್ಯೂನ ಕಂಡು ಪಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಒಂದು ಜಾಗೃತಿ ಅಭಿಯಾನ ಏನಂದರೆ, ಎಲ್ಲರೂ ಈ ಒಂದು ಮಕ್ಕಳಲ್ಲಿ ಕಾಳಜಿ ವಹಿಸಿ ಈ ಆಟಿಸಮ್ ಅಂತ ಒಂದು ಕಾಯಿಲೆ ಅಥವಾ ಒಂದು ನ್ಯೂನತೆಯನ್ನು ನಾವು ಕಂಡು ಹಿಡಿದು ಇದನ್ನು ಚಿಕಿತ್ಸೆ ಅಂತಂದರೆ ಇದಕ್ಕೆ ಥೆರಪಿ ಒಳಗಾಗುತ್ತೆ. ಇದಕ್ಕೆ ಥೆರಪಿಸ್ಟ್ ಇರ್ತಾರೆ, ಇದಕ್ಕಂತ ಒಂದು ಆಕ್ಯುಪೇಷನಲ್ ಥೆರಪಿಸ್ಟ್ ಇರ್ತಾರೆ, ಇದಕ್ಕಂತ ಒಂದು ಬಿಹೇವಿಯರಲ್ ಥೆರಪಿಸ್ಟ್ ಇರ್ತಾರೆ. ಅವ್ರು ಇದನ್ನು ಥೆರಪಿ ಮಾಡಿದಾಗ ಈ ರೀತಿ ಒಂದು ಮಾನಸಿಕ ಗೊಂದಲದಿಂದ ಹೊರಗೆ ಕರ್ಕೊಂಡು ಬಂದು ನಾರ್ಮಲ್ ಒಂದು ಸಾಮಾನ್ಯ ಮಕ್ಕಳ ಜೊತೆ ನಾವು ಈ ಮಕ್ಕಳನ್ನು ಕೂಡ ನಾವು ಬೆಳೆಸಬಹುದು ಅಂತನ್ನೋದು ಒಂದು ಸಂದೇಶ ಕೊಟ್ಟು, ಈ ಒಂದು ಆಟಿಸಮ್ ಬಗ್ಗೆ ನಮಗೆ ಒಂದು ತಪ್ಪು ಕಲ್ಪನೆ ಬೇಡ, ಇದು ಒಂದು ನ್ಯೂನತೆಯನ್ನು ನಾವು ಥೆರಪಿ ಒಂದು ಟ್ರೀಟ್ಮೆಂಟ್ ಕೊಡಿಸಿ ಸರಿಪಡಿಸಬಹುದು ಅಂತನ್ನೋದು ಒಂದು ಸಂದೇಶ ಇವತ್ತು ಎಲ್ರಿಗೂ ಇದ್ರ ಜಾಗೃತಿ ಮುಖಾಂತರ ಇದನ್ನು ಹೇಳಲಿಕ್ಕೆ ಇಷ್ಟ. हमने अवेयरनेस कैंप किया है विदर में, बहुत ज़्यादा अवेयरनेस की ज़रूरत है. हमारे पास इतने ज़्यादा ऑटिज़म के केसेस हैं. बस मैं यही कहना चाहूँगी आप लोगों से कि जागरूक बनिए, ऑटिज़म को पहचानिए और आगे आइए, क्योंकि ये जो बच्चों की सिचुएशन है ये कोई डिजीज़ नहीं है, एक डिसऑर्डर है जो करेक्ट हो सकता है. अगर समय रहते हम लोग इस जागरूक नहीं बने तो ये सिचुएशन हम लोग अगर जागरूक होकर समय पे सहयोग करें, आप लोगों का सहयोग मिले तो हम इस प्रॉब्लम को सॉल्व कर सकते हैं मिल के. मैं सभी लोगों से अनुरोध करूंगी कि प्लीज़ इसमें जागरूकता ज़्यादा से ज़्यादा लाइए और ऑटिज़म को समझिए. ऑटिज़म के बच्चे बस थोड़ा सा सिम्टम पहचानने की ज़रूरत है. ये बच्चे अकेला रहना पसंद करते हैं, समाज में मिक्सअप नहीं होते हैं, बच्चों के बीच में स्पीच का कम्युनिकेशन नहीं होता, नए लोगों से डरते हैं, सिमट के रहते हैं, अपने आप में खोए रहना, हाइपर एक्टिविटी होना, हाथों के मूवमेंट कंटिन्यू करते रहना, घबराना, नई जगह से डरना. समाज में सबसे ज़्यादा जो इनका चीज़ें हैं कि घुलना मिलना नहीं हो पाता है, कम्युनिकेशन नहीं हो पाता, सबसे बड़ी पहचान है. बहुत डिफरेंट दिखते हैं. तो ये कोई बीमारी नहीं है कि जो सॉल्व नहीं हो सकती, ये 100% इम्प्रूव हो सकती है. लेकिन समय रहते सबसे पहले आप लोगों से रिक्वेस्ट है, आप इसमें जागरूक होइए. आप जागरूक हुए तो हमारा समाज अपने आप जागरूक हो जाएगा. जय हिंद, जय भारत. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗ್ಡೂರ್ ಅವರು ಬೀದರ್ನ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಕರ್ತರ ರಾಜ್ಯ ಸಮ್ಮೇಳನದ ವಿವಿಧ ಉಪಸಮಿತಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಉಪಸಮಿತಿಗಳ ಪ್ರಗತಿ ಪರಿಶೀಲನಾ ಸಭೆ ರಾಜ್ಯಾಧ್ಯಕ್ಷ ಶಿವಾನಂದ್ ತಗ್ಡೂರ್ ಹೇಳಿಕೆ, ರಾಜ್ಯ ಸಮ್ಮೇಳನಕ್ಕೆ 5,000 ಪತ್ರಕರ್ತರು ನಗರದಲ್ಲಿ ಏಪ್ರಿಲ್ 11 ಮತ್ತು 12ರಂದು ನಡೆಯಲಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದಲ್ಲಿ 5,000 ಪತ್ರಕರ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗ್ಡೂರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸಮ್ಮೇಳನದ ಮೆರವಣಿಗೆ, ವಸತಿ, ಸಾರಿಗೆ ಸೇರಿ ವಿವಿಧ ಸಮಿತಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪತ್ರಕರ್ತರು ಬರಲಿದ್ದಾರೆ. ಪತ್ರಕರ್ತರಿಗೆ ವಸತಿ, ಆಹಾರ ಸೇರಿದಂತೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಸಮ್ಮೇಳನ ಮಾದರಿಯಾಗಿ ಸಂಘಟಿಸಲು ತೀವ್ರಗತಿಯ ತಯಾರಿಗಳು ನಡೆಯುತ್ತಿದೆ ಎಂದು ತಿಳಿಸಿದ್ದರು. 11ರಂದು ಬೆಳಗ್ಗೆ 11ಕ್ಕೆ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್, ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ.
ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು. ಸಮ್ಮೇಳನದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹಾಗೂ ಮಾಧ್ಯಮ, ಗಾಂಧಿ ಮತ್ತು ಅಂಬೇಡ್ಕರ್ IA ಸೇರಿ 4 ಗೋಷ್ಠಿಗಳು ಜರುಗಲಿವೆ. ಸಂಘದ ಪ್ರಶಸ್ತಿಗಳ ಪ್ರದಾನವೂ ನಡೆಯಲಿದೆ ಎಂದು ತಿಳಿಸಿದ್ದರು. ಇದಕ್ಕೂ ಮುನ್ನ ಬೆಳಗ್ಗೆ 9ಕ್ಕೆ ಬಸವೇಶ್ವರ ವೃತ್ತದಿಂದ ಝೀರಾ ಕನ್ವೆನ್ಷನ್ ಹಾಲ್ವರೆಗೆ ಭವ್ಯ ಮೆರವಣಿಗೆ ನಡೆಸಲು ನಿರ್ಣಯಿಸಲಾಗಿದೆ. 40ನೇ ಸಮ್ಮೇಳನದ ಅಂಗವಾಗಿ ಮೆರವಣಿಗೆಯಲ್ಲಿ 40 ಬೃಹತ್ ಕೋಡೆಗಳು ಗಮನ ಸೆಳೆಯಲಿವೆ. ಬೈಲೂರು ನಿಷ್ಕಲ ಮಂಟಪದ ನಿಜಗುಣಪ್ರಭು ಸ್ವಾಮೀಜಿ ಹಾಗೂ ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದರು. ಇದೇ ವೇಳೆ ಸಾರಿಗೆ ಸಮಿತಿಯ ಪೋಸ್ಟರ್ ಅನ್ನು ಅವರು ಬಿಡುಗಡೆ ಮಾಡಿದ್ದರು. ಜಿಲ್ಲೆಯಲ್ಲಿ ವಿವಿಧ ಉಪಸಮಿತಿಗಳ ಪದಾಧಿಕಾರಿಗಳು ಸಮ್ಮೇಳನ ಸಿದ್ಧತಾ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಸಮ್ಮೇಳನವನ್ನು ಸರ್ವ ರೀತಿಯಿಂದಲೂ ಯಶಸ್ವಿಗೊಳಿಸಲು ಶಕ್ತಿ ಮೀರಿ ಪ್ರಯತ್ನಿಸಲಾಗುತ್ತಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಆನಂದ್ ದೇವಪ್ಪ ಮಾಹಿತಿ ನೀಡಿದ್ದರು. ಜಿಲ್ಲಾ ಅಡಾಕ್ ಸಮಿತಿ ಸದಸ್ಯರಾದ ಅಪ್ಪರಾವ್ ಸೌದಿ, ಶಿವಕುಮಾರ ಸ್ವಾಮಿ, ಮೆರವಣಿಗೆ ಸಮಿತಿಯ ಪ್ರಧಾನ ಸಂಚಾಲಕ ಡಾಕ್ಟರ್ ರಜನೀಶ್ ವಾಲಿ, ಸಂಚಾಲಕ ವಿಜಯಕುಮಾರ್ ಸೋನಾರೆ, ಸಹ ಸಂಚಾಲಕ ನಂದಕುಮಾರ್ ಕರಂಜೆ, ವಸತಿ ಸಮಿತಿಯ ಸಂಚಾಲಕ ಶ್ರೀಕಾಂತ್ ಪಾಟೀಲ್, ಸಹ ಸಂಚಾಲಕ ಸಂತೋಷ್ ಚೆಟ್ಟಿ, ಸಾರಿಗೆ ಸಮಿತಿಯ ಪ್ರಧಾನ ಸಂಚಾಲಕ ಪೃಥ್ವಿರಾಜ್, ಸಂಚಾಲಕ ಸುನೀಲ್ ಕುಲಕರ್ಣಿ, ಛಾಯಾಚಿತ್ರ ಪ್ರದರ್ಶನ ಸಮಿತಿ ಪ್ರಧಾನ ಸಂಚಾಲಕ ಗೋಪಿಚಂದ್ ತಾಂದಳೆ, ಶಿಸ್ತು ಪಾಲನಾ ಹಾಗೂ ಸ್ವಯಂ ಸೇವಕ ಸಮಿತಿಯ ಪ್ರಧಾನ ಸಂಚಾಲಕ MP ಮುದಾಳೆ, ಹಿರಿಯ ಪತ್ರಕರ್ತರಾದ ಅಶೋಕ್ ಕುಮಾರ್ ಕರಂಜಿ, ಬಸವರಾಜ್ ಕಾಮಶೆಟ್ಟಿ, ಅನಿಲ್ ಪಾಟೀಲ್, ಹಾಲಿಪುರ್ಗ, ಸಿದ್ದರಾಮಯ್ಯ ಸ್ವಾಮಿ, ಹಾಜಿ ಪಾಷಾ, ಧರ್ಮೇಂದ್ರ ಪೂಜಾರಿ, ಮಾಣಿಕ್ರಾವ್ ಪಾಟೀಲ್, ಪ್ರವೀಣ್ ಮೇತ್ರೆ, ಸತೀಶ್ ತುಪ್ಪದ್ ಸೇರಿದಂತೆ ಮತ್ತಿತರರು ಇದ್ದರು. ಪತ್ರಕರ್ತರ ಸಮ್ಮೇಳನವನ್ನು ಮಾನ್ಯ ಮುಖ್ಯಮಂತ್ರಿಗಳು 11ನೇ ತಾರೀಕು ಇಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ಎಲ್ಲ ಸಮ್ಮೇಳನಗಳನ್ನು ಕೂಡ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಬಂದಿದ್ದಾರೆ. ಈ ಬಾರಿ ಕೂಡ ಇಲ್ಲಿ ಪತ್ರಕರ್ತರ ಸಮ್ಮೇಳನಕ್ಕೆ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾರೆ ಅಂದರೆ ಪತ್ರಕರ್ತರ ಒಂದು ಸಾಂಘಿಕ ಶಕ್ತಿ ಅದು. ಪತ್ರಕರ್ತರ ಪ್ರಾತಿನಿಧಿಕ ಸಂಸ್ಥೆ ಇದು. 95 ವರ್ಷಗಳ ಇತಿಹಾಸ ಹೊಂದಿರುವಂಥ ಸಂಸ್ಥೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಮಾಡುವಂಥ ಪ್ರತಿ ಸಮ್ಮೇಳನದಲ್ಲಿ ಇಡೀ ನಾಡಿನ ಉದ್ದಗಲಕ್ಕೆ ಎಲ್ಲ ಪತ್ರಕರ್ತರು ಇಲ್ಲಿ ಬರೋದರಿಂದ ಆ ಕಾರಣಕ್ಕೋಸ್ಕರ ಆ ಸಮ್ಮೇಳನದಲ್ಲಿ ಯಾವ ಮುಖ್ಯಮಂತ್ರಿಗಳು ಇದುವರೆಗೂ ತಪ್ಪಿಸಿಲ್ಲ. ಈಗಲೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು 11ನೇ ತಾರೀಕು ಉದ್ಘಾಟನೆಗೆ ಬರ್ತಾರೆ. DCM ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರು ಕೂಡ, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಚೆಂದಾಗಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ವಿ. ಸ್ವಾಗತ ಸಮಿತಿಯಿಂದ ಹಿಡಿದು ಆನಂದ್ ದೇವಪ್ಪ ಅವರ ಅಧ್ಯಕ್ಷರಾದ ಮೇಲೆ ಇಲ್ಲಿ ಅನೇಕ ಏನೋ ಒಂದು ಸ್ವಲ್ಪ ಇದಿತ್ತಲ್ಲ, ಎಲ್ಲ ಜಗತ್ತವನ್ನು ತೊರೆದು ಕ್ರಿಯಾಶೀಲವಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಟೀಕೆ ಟಿಪ್ಪಣಿ ಬರ್ತಾ ಇದೆ ಅಂದರೆ ನೀವು ಕೆಲಸ ಮಾಡ್ತಾಯಿದ್ದೀರಿ ಅಂತ ಅರ್ಥ. ಏನೋ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡ್ತಾ ಇಲ್ಲ ಅಂತ ಅರ್ಥ. ರಾಜ್ಯಾಧ್ಯಕ್ಷರು ನೀವು ಪ್ರತಿಯೊಂದು ಕೆಲಸ ನೀವು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಸಮಿತಿಯವರು ಅವರವರಾಗಿ ಮಾಡಿದ್ರೆ ಇದು ಕೆಲಸ ಬಗೆಹರುತ್ತೆ ಅಂದಾಗ ನಿಜವಾಗ್ಲೂ ಕರೆಕ್ಟ್ ಅದಲ್ಲಪ್ಪ ಅಂತ ಅನಿಸ್ತು. ಅದಕ್ಕೆ ಪ್ರತಿಯೊಬ್ಬರು ಇವತ್ತಿನ ದಿನದಲ್ಲೇ ಶಾಹೀನ್ ಅವ್ರು ಈಗಾಗಲೇ 10-20 ಬಸ್ ಕೊಡ್ತೀನಿ ಅಂದ್ರೆ ಅವ್ರಿಗೆ ಅಪ್ರೋಚ್ ಆಗಲಿ. ಜ್ಞಾನಸುಧಾ ಅವರು ದೊಡ್ಡ ದೊಡ್ಡ ಡೈಮಂಡ್ ರಿಮೂವ್ ಕನೆಕ್ಟಿವಿಟಿ ಇದೆ, RTO ಆಫೀಸರ್ ಕೂಡ ನಿಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಹೋಗಿ ಯಾರು ಎಷ್ಟು ಬಸ್ ಕೊಡ್ತಾರೆ, ಎಷ್ಟು ಕಾರ್ ಕೊಡ್ತಾರೆ, ನಮಗೆ RTO ಎಷ್ಟು ಕಾರ್ ಕೊಡ್ತಾರೆ, ಎಷ್ಟು ಹೆಲ್ಪ್ ಮಾಡ್ತಾರೆ. ಆಮೇಲೆ ಟ್ರಾವೆಲ್ಸ್ನವರಿಗೆ ಮಿನಿಮಮ್ ಮಾತಾಡಿ ಆ ಟ್ರಾವೆಲ್ಸ್ನವ್ರ ಜೊತೆ ಕೂತ್ಕೊಂಡು ನಮ್ಗೆ ಎಷ್ಟು ಕಾರ್ ಕೊಡ್ತಾರೆ ಇದೆಲ್ಲ ಪ್ಲಾನ್ ಹಾಕ್ಕೊಂಡು ಒಂದು ರೂಟ್ ಮ್ಯಾಪ್ ಹಾಕ್ಕೊಂಡ್ರಂತಂದ್ರೆ ಭಾಳ ಈಸಿ ಆಗ್ತದೆ. ಅದಕ್ಕೆ ಇವತ್ತಿನ ನಡೆದಲ್ಲೇ ನೀವು ಸಾರಿಗೆ ಸಮಿತಿ ಕೆಲಸ ಪ್ರಾರಂಭ ಮಾಡಬೇಕು. ಅದಕ್ಕೆ ಬಿಟ್ಟು ಏನೋ ಸಜೆಷನ್ ಇದ್ರೆ ನಮಗೆ ಹಿಂಗೆ ಗೊತ್ತಾಗಲ್ಲ ಹೊಂಟದ್ರಿ ಸರ್ ಅಂತಂದ್ರೆ ರಾಜ್ಯಾಧ್ಯಕ್ಷರಿದ್ದಾರೆ, ನಾವಿದ್ದೀವಿ, ಎಲ್ಲ ಹಿರುಗಳಿದ್ದಾರೆ, ಎಲ್ಲ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಏನೇ ಫೈನಾನ್ಷಿಯಲ್ ಇದ್ರು, ಏನೇ ಸಮಸ್ಯೆ ಇದ್ರು ಕೂಡ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ಇವತ್ತಿನಿಂದಲೇ ಸ್ವಲ್ಪ ಸೀರಿಯಸ್ ಆಗಿ ಅದು ಮಾಡ್ತೀರ ಅಂತೇಳಿ ವಿಶ್ವಾಸ ಇಟ್ಕೊಂಡು, ಇದಾದಮೇಲೆ ಈಗ ನಮ್ಮ ಮೆರವಣಿಗೆ ಸಮಿತಿ ಕೂಡ ಸಭೆ ಇದೆ. ಮೊನ್ನೆ ಒಂದು ಸಭೆ ಆಯಿತು, ಬಟ್ ಅವತ್ತಿನ ದಿವಸ ಏನು ನಿರ್ಧಾರ ನೀವೆಲ್ಲ ತೊಗೊಂಡು ಗೊತ್ತಿಲ್ಲ. ಅದ್ರ ಬಗ್ಗೆನೂ ಈಗ ನಮ್ಮ ರಜನೀಶ್ ವಾಲಿಗಳು ಬಂದಿದ್ದಾರೆ, ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ ಅಂತ ಹೇಳಿ ಗ್ರಾಮೀಣ ಪುನರ್ವಸತಿ, ನಗರ ಪುನರ್ವಸತಿ ಹಾಗೂ ವಿವಿಧೋದ್ದೇಶಗಳ ಪುನರ್ವಸತಿ ಕಾರ್ಯನಿರತ ಹುದ್ದೆಗಳನ್ನು ಕನಿಷ್ಠ ಬಲಪಡಿಸಲು ವೇತನ ನಿಗದಿ ಮಾಡಿ ಖಾಯಂಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶಗಳ ಮತ್ತು ಗ್ರಾಮೀಣ ಪುನರ್ವಸತಿ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಒಕ್ಕೂಟ ಬೀದರ್ ಜಿಲ್ಲಾ ಶಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ರಾಜ್ಯದ ಬಹುತೇಕ ಜನಸಂಖ್ಯೆ
ಗ್ರಾಮಾಂತರ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ವಿಕಲಚೇತನರ ಸಂಖ್ಯೆಯೂ ಹೆಚ್ಚಿನ ಪ್ರಮಾಣದಲ್ಲಿದೆ. ಇವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ವೈದ್ಯಕೀಯ ಪುನರ್ವಸತಿಗಾಗಿ 2006-07ರಲ್ಲಿ ಸರ್ಕಾರ ಮಹತ್ವಾಕಾಂಕ್ಷಿ ಗ್ರಾಮೀಣ ಪುನರ್ವಸತಿ ಯೋಜನೆಯನ್ನು ಆರಂಭಿಸಿತ್ತು. ಈ ಯೋಜನೆಯಡಿ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಕಲಚೇತನರನ್ನ ಗೌರವಧನ ಆಧಾರದ ಮೇಲೆ ನೇಮಕ ಮಾಡಲಾಗಿದೆ. ಆದರೆ ಕಳೆದ 17-18 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಈ ಕಾರ್ಯಕರ್ತರಿಗೆ ಉದ್ಯೋಗ ಭದ್ರತೆ ಹಾಗೂ ಸಮರ್ಪಣಾ ವೇತನವಿಲ್ಲದೆ ಸಂಕಷ್ಟ ಎದುರಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾವಿರಾರು ವಿಕಲಚೇತನರ ಪುನರ್ವಸತಿ ಜವಾಬ್ದಾರಿಯನ್ನು ಇವರು ನಿರ್ವಹಿಸುತ್ತಿರುವುದರಿಂದ ಅವರನ್ನು ಖಾಯಂಗೊಳಿಸಿ ಹುದ್ದೆ ಮಾನ್ಯತೆ ನೀಡಬೇಕೆಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಚಾಂಬೋಳ್ ಒತ್ತಾಯಿಸಿದ್ದರು. ಸ್ಥಳೀಯ ಇಲಾಖೆಯ ಸಿಬ್ಬಂದಿ ಕೊರತೆ ಇರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರನ್ನು ತಾಲೂಕು ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾಗಿ ಮತ್ತು ಕಾರ್ಯಕರ್ತರನ್ನು ವಿಕಲಚೇತನರ ಅಭಿವೃದ್ಧಿ ಸಹಾಯಕರಾಗಿ ನೇಮಕ ಮಾಡಿ ಪುನರ್ವಸತಿ ನೌಕರರ ಅಭಿವೃದ್ಧಿ ಅಧಿನಿಯಮ ಜಾರಿಗೊಳಿಸಬೇಕೆಂದು ಮನವಿ ಮಾಡಲಾಗಿದೆ. ಪುನರ್ವಸತಿ ನೌಕರರ ಕ್ಷೇಮಾಭಿವೃದ್ಧಿ ನಿಯಮ ರಚಿಸಿ ಸೇವೆಯಲ್ಲಿ ಇರುವ ನೌಕರರನ್ನು ಖಾಯಂಗೊಳಿಸುವುದು, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ 6ನೇ ವೇತನ ಆಯೋಗದ ಶಿಫಾರಸು ಅನ್ವಯ ಕನಿಷ್ಠ ವೇತನ ಜಾರಿ, ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯನ್ನು ಬಲಪಡಿಸುವುದು, ಅಂಗವಿಕಲರ ಮಾಸಾಶನವನ್ನು ಹೆಚ್ಚಿಸುವುದು, ರಾಜ್ಯದ ಎಲ್ಲ ವಿಕಲಚೇತನರಿಗೆ ಉಚಿತ ಬಸ್ ಸೌಲಭ್ಯ ಕಲ್ಪಿಸುವುದು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಾಬುರಾವ್ ರಾಥೋಡ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಚಾಂಬೋಳ್, ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಮನ್ನಾಖೇಳಿ, ಬಸವರಾಜ್ ಔರಾದ್, ಅರುಣ್ ಪಾಲ್, ಸುನಿಲ್ ಬಸವ ಕಲ್ಯಾಣ್, ಶ್ರೀನಿವಾಸ್ ಕ್ಯಾಸರ್, ಜಗನ್ನಾಥ್ ಗಾರಿ, ಶಿವಕುಮಾರ್ ಪಾಟೀಲ್, ತುಕಾರಾಮ್ ಎಂ, ರಾಮ್ ಶೆಟ್ಟಿ, ಪೆಂಟಾರೆಡ್ಡಿ, ರಮೇಶ್ ಸಾತೊಳ್ಳಿ, ದೇವೇಂದ್ರ ನಿಡೋಧ ಹಾಗೂ ಬಸವರಾಜ್ ನೌದ್ಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸರ್ಕಾರದಲ್ಲಿ ನಮಗೆ ಬಹಳಷ್ಟು ಅನ್ಯಾಯ ಆಗಿದೆ. ಯಾಕಂದರೆ ಮೊನ್ನೆ ಬಜೆಟ್ ಮಂಡನೆ ಮಾಡಿದರು CM ಅವರು. ಅದರಲ್ಲಿ ಯಾವುದೇ ನಮ್ಮನ್ನು ಒಂದು ನಯ ಪೈಸಾ ಸುದ ಹೆಚ್ಚಳ ಮಾಡಿಲ್ಲ. ನಾವು ಹಲವಾರು ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಯಾಕಂದರೆ ಅವರು ಸಹ ಮನವಿ ತೊಗೊಂಡಾರ, ಆದರೂ ಸಹ ಯಾವುದೇ ರೀತಿಲಿ ಕ್ರಮ ತೊಗೊಂಡಿಲ್ಲ. ಯಾಕಂದರೆ ವಿಕಲಚೇತನರು ಇಡೀ ರಾಜ್ಯದಲ್ಲಿ ಬಹಳಷ್ಟು ನೊಂದು ಹೋಗಿದ್ದಾರೆ. ಯಾಕಂದರೆ ನಮ್ಮ MRW VRW ಬಹಳಷ್ಟು ಅವ್ರಿಗೆ ಬರುವಂಥ ಏನು ಗೌರವಧನ ಇದೆ, ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು, ನಾವು ನಿಮಗೆ ಯಾವುದೇ ರೀತಿ ಕೈ ಬಿಡೋದಿಲ್ಲ, ನಾವು ಮಾಡೇ ಮಾಡ್ತೀವಿ ಅಂತೇಳಿ ಹೇಳಿದರು. ಅದು ಸುಳ್ಳು ಭರವಸೆ ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಬಹಳ ನೋವು ಆಗದ ವಿಷಯ ಅದು. ಯಾಕಂದರೆ ಇವತ್ತು ನಿಮ್ಮ ಅಧಿವೇಶನದಲ್ಲಿ ಮಾನ್ಯ ಶಾಸಕರ ಮಾಸಾಶನ ಹೆಚ್ಚು ಮಾಡ್ತೀರಿ, ಆದರೆ ಇವತ್ತು ಅಂಗವಿಕಲರ ಒಂದು ಮಾಸಾಶನ ಹೆಚ್ಚು ಮಾಡೋಕ್ಕಾಗಲ್ಲ. ಯಾಕಂದರೆ ಇವತ್ತು ಏನು ವಿಕಲಚೇತನರಿದ್ದಾರೆ ಅವರಿಗೆ ಓಡಾಡೋಕ್ಕೆ ಬಸ್ ಸುದೇ ಫ್ರೀ ಇಲ್ಲ. ಅವರಿಗೆ ಉಚಿತವಾಗಿ ಇಡೀ ರಾಜ್ಯದಂತ ಬಸ್ ಪಾಸ್ ಫ್ರೀ ಮಾಡಬೇಕು. ಬೇರೆ ರಾಜ್ಯದಲ್ಲಿ, ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ ಅಂಗವಿಕಲರಿಗೆ ಮಾಸಾಶನ ಹೆಚ್ಚಿದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹೆಚ್ಚಳ ಇಲ್ಲ. ಯಾಕಂದರೆ ಇವತ್ತು ನಿಮ್ಮ ಕಣ್ಣಿಗೆ ಅಂಗವಿಕಲ ಕಣ್ಣಿಗೆ ಕಾಣ್ತಲ್ಲ ಏನೋ. ಎಲೆಕ್ಷನ್ಗಷ್ಟೇ ಸೀಮಿತ ಮಾಡಿರಿ ಅಂಗವಿಕಲರಿಗೆ. ಏನೋ ಅವ್ರು ಯಾರು ನಿಮ್ಗೆ ಅವ್ರದ್ದು ಏನು ನಿಮಗೆ ಕಣ್ಣಿಗೆ ಕಾಣ್ತಲ್ಲ ಅಂಗವಿಕಲರು. ಅದಕ್ಕೆ ನೀವು ಏನಾದರೂ
MRW VRW ಇವ್ರು ಏನೋ ಕನಿಷ್ಠ ವೇತನ ನೀವು ಮಾಡಿಲ್ಲ ಅಂದರೆ ನಾವು ಇಡೀ ರಾಜ್ಯದಂತ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಮತ್ತು CM ಅವರು ಬರ್ತಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಸಿಕ್ಕಿದೆ ಬೀದರ್ಗೆ. ಆದರೆ ಅವ್ರಿಗೆ ನಾವು ಮನವಿ ಕೊಡುತ್ತೇವೆ ಕಂಪಲ್ಸರಿ. ಅಗರ್ಷ ಮನವಿ ಅವ್ರು ಸ್ವೀಕಾರ ಮಾಡಿದ್ರೆ ನಾವು ಅವರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ನಾವು ಅಂಗವಿಕಲರು ಯಾವ ರೀತಿ ಕಡಿಮೆ ಇಲ್ಲ, ಇಡೀ ರಾಜ್ಯದಂತ ಹೋರಾಟ ಮಾಡೋಂಥ ನಮ್ಮಲ್ಲಿ ಶಕ್ತಿ ಇದೆ. ಅದಕ್ಕೆ ಸರ್ಕಾರ ಇವನು ಮನವಿ ತೊಗೊಂಡು ನಮಗೆ ಎಲ್ಲ ರೀತಿಯಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ನಾವು ಕೇಳ್ಕೊಳುತ್ತೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ. ವಿಶೇಷ ಚೇತನರ ಅಂಗವಿಕಲರ ಮಾಸಾಸನ ಹೆಚ್ಚಾಗಬೇಕು, ಕನಿಷ್ಠ 5,000 ತನಕ ಆಗಬೇಕು. ಮತ್ತು ರಾಜ್ಯಾದ್ಯಂತ ಓಡಾಡ್ಲಿಕ್ಕೆ ಎಲ್ಲ ಅಂಗವಿಕಲರಿಗೆ ಉಚಿತವಾಗಿ ಬಸ್ ಪಾಸ್ ಕೊಡಬೇಕು. ಮತ್ತು VRW MRW URW ಏನು ನಮ್ಮ ಅಂಗವಿಕಲರಿಗಾಗಿ ಹಳ್ಳಿಗಳಲ್ಲಿ ದುಡಿತಾ ಇದ್ದಾರೆ ಅವರಿಗೆ ನೀವು ಖಾಯಂಗೊಳಿಸಬೇಕು. ಮತ್ತು 5% ಬಜೆಟ್ ಏನದ ಅದು ಕರೆಕ್ಟಾಗಿ ಎಲ್ಲ ಕಡೆ ಉಪಯೋಗ ಆಗಬೇಕು ಅಂಥೇಳಿ ನಾವು ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಅಲ್ಲಿ ನೀವು ಪೆನ್ಷನ್ ಹೆಚ್ಚು ಮಾಡ್ತೀರಿ, ಅಲ್ಲಿ ಸರ್ಕಾರದಿಂದ ಅಂಗವಿಕಲರಿಗೆ ಒಳ್ಳೆ ಸವಲತ್ತು ಕೊಡ್ತೀರಿ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಕೊಡೋಂಗಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಅಲ್ಲೂ ನೀವೇ ಇರ್ತೀರಿ, ಇಲ್ಲೂ ನೀವೇ ಇದ್ದೀರಿ. ಹೀಗಾಗಿ ನೀವು ಇಲ್ಲೂ ಕೂಡ ಪೆನ್ಷನ್ ಹೆಚ್ಚು ಮಾಡಬೇಕು, ಒಂದನೇದು. ಎರಡನೇದು ಏನಂತಂದ್ರೆ, ಸರ್ಕಾರದ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ಮಹಿಳೆಯರಿಗೆ 1 ಲಕ್ಷ 1.5 ಲಕ್ಷ 2 ಲಕ್ಷ ಇದ್ದವರಿಗೂ ಕೂಡ ನೀವು ಉಚಿತವಾಗಿ ಬಸ್ ಪಾಸ್ ಕೊಡ್ತೀರಿ. ಮತ್ತು ಈ ಅಂಗವಿಕಲರಿಗೆ ನೀವು ದುಡ್ಡು ಕೊಟ್ಟು ಪಾಸ್ ತಗೋರಿ ಅಂತ ಹೇಳ್ತೀರಿ. ಇದು ಯಾವ ನ್ಯಾಯ? ಇದು ನಿಮ್ಮ ಮನಸ್ಸಿಗೆ ಒಪ್ತದೇನು? ಸರ್ಕಾರ ನಿಮ್ಮ ಮನಸ್ಸಿಗೆ ಒಪ್ತದೇನು ಅಂತ ಹೇಳಿ ಕೇಳ್ತಕ್ಕಂಥದ್ದು ಒಂದು. ಮತ್ತು ಇನ್ನೊಂದು ಏನಂತಂದರೆ, ಇವರು 18-20 ವರ್ಷದಿಂದ ದುಡಿತಾ ಇದ್ದಾರೆ VRW MRW ಅವರು. ಇವರು ಮನೆ ನಿರ್ವಹಣೆ ಹ್ಯಾಂಗೆ ಮಾಡಬೇಕು, ಅವರಿಗೆ ಮಂತ್ಲಿ ಬರ್ತಕ್ಕಂಥ ಸಂಭಾವನೆ ಏನಿರ್ತದೆ ತುಂಬ ಕಮ್ಮಿ. ಇವ್ರಿಗೆ ಖಾಯಂಗೊಳಿಸ್ಬೇಕು. ಯಾಕಂತಂದರೆ ಅವರಿಗೆ ಇವತ್ತು ಮಕ್ಕಳ ಫೀಸ್ ಆಗಿರ್ಬೋದು, ದವಾಖಾನಿದಾಗಿರ್ಬೋದು, ಪ್ರತಿಯೊಂದು ಎಲ್ಲನೇ ಬೇರೆ ಆಗ್ಯದ. ಹೀಗಾಗಿ ನೀವು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇವರಿಗೆ ಖಾಯಂ ಮಾಡಬೇಕು, ಅಂಗವಿಕಲರ ಪೆನ್ಷನ್ ಹೆಚ್ಚು ಮಾಡಬೇಕು. ಮತ್ತು 5% ಏನದ ಅದು ಕರೆಕ್ಟಾಗಿ ಉಪಯೋಗ ಆಗಬೇಕು. ಮತ್ತು ವಿಶೇಷವಾಗಿ ಮಾಸಾಸನ ಹೆಚ್ಚಾಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಹೊತ್ಕೊಂಡು ನಾವು ಇವತ್ತು ರ್ಯಾಲಿ ಮಾಡ್ತಾಯಿದ್ದೀವಿ. ಸರ್ಕಾರ ಈ ನಮ್ಮ ಮನವಿಯನ್ನು ಪರಿಗಣಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು 2 ವರ್ಷದಲ್ಲಿ ಎಲೆಕ್ಷನ್ ಬರ್ತದೆ. ಒಂದು ವೇಳೆ ನಮ್ಮ ಒಂದು ಮನವಿಯನ್ನು ಪರಿಗಣಿಸದೆ ಹೋದರೆ ನೀವು ತಿಳ್ಕೊಳ್ತಾ ಇದ್ದಿರಬೇಕು, ಇವರಿಗೇನಪ್ಪ ನಮ್ಮ ಕಾರ್ಯಕರ್ತರು ಎಲ್ಲೋ ಹೋಗ್ಬಿಟ್ಟು ಓಟ್ ಹಾಕ್ಸ್ಕೊಳ್ಬೋದು ಅಂತೇಳಿ. ಅದಕ್ಕೆ ನಾನು ಎಲ್ಲ ಅಂಗವಿಕಲರಲ್ಲಿ, ಎಲ್ಲ ವಿಶೇಷ ಚೇತನರಲ್ಲಿ ನಾನು ಕೇಳ್ಕೊಳ್ತೀನಿ ಏನಂತಂದ್ರೆ, ನೀವು ಯಾವುದೇ ಪಕ್ಷಕ್ಕೆ, ಯಾವುದೇ ವ್ಯಕ್ತಿಗೆ ಅಭಿಮಾನದಿಂದ ಓಟ್ ಹಾಕ್ತೀನಿ ಅನ್ನೋದನ್ನು ಬಿಟ್ಟು ನೀವು ಅಂಗವಿಕಲತೆಯ ಸ್ವಾಭಿಮಾನದಿಂದ ನಮ್ಮ ಒಂದು ಈ ಮನವಿಗಳನ್ನು ಪರಿಗಣನೆಗೆ ತಗೊಳ್ಳಿಲ್ಲ ಅಂತಂದರೆ ನೀವು ಯಾರು ಓಟ್ ಹಾಕಬಾರ್ದು, ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ತಿಳಿಸ್ತೀನಿ. ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರಿಗೂ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಸದನದಲ್ಲಿ ನೀವು ನಮಗೋಸ್ಕರ ಧ್ವನಿ ಎತ್ತಿರಿ, ನಮ್ಮ ಮನವಿಗೋಸ್ಕರ ತಾವು ಸರ್ಕಾರಕ್ಕೆ ಎಚ್ಚರಿಸಿರಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಗರದ ಗುದ್ಗೆ ಆಸ್ಪತ್ರೆಯಲ್ಲಿ ಮಹಿಳೆಯರಿಗಾಗಿ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಯಿತು. ಬಸವಸೇವಾ ಪ್ರತಿಷ್ಠಾನದ ಅಧ್ಯಕ್ಷೆ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಅವರು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಅವರು, ಆರೋಗ್ಯ ಕೆಟ್ಟರೆ ಏನು ಮಾಡಲು ಸಾಧ್ಯವಿಲ್ಲ, ಆದ್ದರಿಂದ ಮಹಿಳೆಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು, ಸಂಕೋಚವಿಲ್ಲದೆ ಪದೇ ಪದೇ ಕ್ಯಾನ್ಸರ್ ತಪಾಸಣೆ ಮಾಡಿಸಿಕೊಳ್ಳುವುದು ಅವಶ್ಯಕ ಎಂದು ಸಲಹೆ ನೀಡಿದ್ದರು. ಡಾಕ್ಟರ್ ಶಾರದಾ ಗುದ್ಗೆ ಹಾಗೂ ಡಾಕ್ಟರ್ ಸಚಿನ್ ಗುದ್ಗೆ ಅವರು ಮಹಿಳೆಯರಿಗಾಗಿ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದು, ಕ್ಯಾನ್ಸರ್ ಪೀಡಿತ ಮಹಿಳೆಯರಿಗೆ ಚಿಕಿತ್ಸೆ ಪಡೆಯಲು ಅನುಕೂಲ ಮಾಡಿಕೊಟ್ಟಿರುವುದಕ್ಕೆ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದರು. ಬಿಕೆ ಸವಿತಾ ಬೆಹೆಂಜಿ ಮಾತನಾಡಿ, ಇಂದಿನ ದಿನಗಳಲ್ಲಿ ಮಹಿಳೆಯರು ವಿವಿಧ ರೋಗಗಳಿಂದ ಬಳಲುತ್ತಿರುವ ಹಿನ್ನೆಲೆಯಲ್ಲಿ ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ ಮಾಡಿಕೊಂಡರೆ ರೋಗಗಳನ್ನು ನಿಯಂತ್ರಿಸಬಹುದು ಎಂದು ತಿಳಿಸಿದ್ದರು. ಮಹಿಳೆಯರು ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ತಪಾಸಣೆ ಮಾಡಿಕೊಳ್ಳಲು ಭಯಪಡದೆ ವೈದ್ಯರನ್ನ ಸಂಪರ್ಕಿಸಬೇಕೆಂದು ಹೇಳಿದ್ದರು. ಅಕ್ಕಪಡೆ ಉಸ್ತುವಾರಿ ಶೈನಿ ಪ್ರದೀಪ್ ಗುಂಟಿ ಮಾತನಾಡಿ, ಇಂತಹ ಆರೋಗ್ಯ ತಪಾಸಣೆ ಶಿಬಿರಗಳ ಆಯೋಜನೆ ಕಡಿಮೆ ಇರುವ ಸಂದರ್ಭದಲ್ಲಿ ಮಹಿಳೆಯರಿಗಾಗಿಯೇ ಉಚಿತವಾಗಿ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಗುದ್ಗೆ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ ಮಾತನಾಡಿ, ಬಡ ಮಹಿಳೆಯರ ಹಿತದೃಷ್ಟಿಯಿಂದ ಈ ಉಚಿತ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಪ್ರತಿಯೊಬ್ಬ ಮಹಿಳೆಯೂ ಇದರ ಸದುಪಯೋಗ ಪಡೆಯಬೇಕೆಂದು ಹೇಳಿದ್ದರು. ಡಾಕ್ಟರ್ ಶ್ರೀನಿವಾಸ್ ತೇಜಸ್ವಿ ಆಜಾದ್ ಅವರು ಮಾತನಾಡಿ, ಇತ್ತೀಚೆಗೆ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗುತ್ತಿದ್ದು
ಆಗಿದ್ದು 4ನೇ ಹಂತದಲ್ಲಿ ಪತ್ತೆಯಾದರೆ ಜೀವಕ್ಕೆ ಅಪಾಯವಾಗುತ್ತದೆ. ಆದ್ದರಿಂದ ಪ್ರಥಮ ಹಂತದಲ್ಲಿಯೇ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆದರೆ ಸಂಪೂರ್ಣ ಗುಣಮುಖರಾಗಲು ಸಾಧ್ಯ ಎಂದು ತಿಳಿಸಿದ್ದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ನ್ಯೂ ಸೆಂಚುರಿ ಅಧ್ಯಕ್ಷ ನಾಗೇಶ್ ಪಾಟೀಲ್, ರೋಟರಿ ಕ್ಲಬ್ ಆಫ್ ಕ್ವೀನ್ಸ್ ಅಧ್ಯಕ್ಷೆ ಡಾಕ್ಟರ್ ಸುಲೋಚನಾ ಪಾಟೀಲ್, ಇನ್ನರ್ಬೇಲ್ ಕ್ಲಬ್ ಬೀದರ್ ಅಧ್ಯಕ್ಷೆ ಸುನೈನಾ ಗುತ್ತಿ, ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಆದಿಶ್ ಆರ್ಪಾಲಿ, ಶಾಂತಾ ಜಯರಾಜ್ ಖಂಡ್ರೆ ಅವರುಗಳು ಶಿಬಿರದ ಕುರಿತು ಮಾತನಾಡಿದ್ದರು. ಶಿಬಿರದ ಅಧ್ಯಕ್ಷತೆಯನ್ನ ಗುದ್ಗೆ ಆಸ್ಪತ್ರೆ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ವಹಿಸಿ ಮಾತನಾಡಿ, ಬಡ ಮಹಿಳೆಯರಿಗೆ ಕ್ಯಾನ್ಸರ್ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಈ ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಕ್ಯಾನ್ಸರ್ ಗಂಭೀರ ಕಾಯಿಲೆಯಾಗಿದ್ದು ಪ್ರಥಮ ಹಂತದಲ್ಲಿಯೇ ಚಿಕಿತ್ಸೆ ಪಡೆಯುವುದು ಅತ್ಯಗತ್ಯ ಎಂದು ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಚಿನ್ ಕುತ್ಕೆ, ಡಾಕ್ಟರ್ ಮಹೇಶ್ ತೊಂಡಾರೆ ಹಾಗೂ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಗುದ್ಗೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಶಿಬಿರದಲ್ಲಿ ನೂರಾರು ರೋಗಿಗಳು ಉಚಿತ ತಪಾಸಣೆ ಮಾಡಿಕೊಂಡರು. ಬಸವ ತಂದೆ ಬಸವ ಕೃಪಾನಿಧಿ ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ ಜೈ ಗುರು ಬಸವ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ ಸಕಲ ಶರಣ. ಯಾವುದು ಕೂಡ ಅದು ಭಾಗ್ಯ ಇಲ್ರಿ. ಯಾವುದು ಭಾಗ್ಯ ಅಂದ್ರೆ ನಮ್ಮ ಆರೋಗ್ಯವೇ ನಮ್ಮ ಭಾಗ್ಯನ ನಮ್ಮ ಜೀವನದ. ಅಂತ ನಾವು ಒಳ್ಳೆ ರೀತಿಯಿಂದ ಜೀವನ ಸಾಗಿಸ್ಬೇಕಾದ್ರೆ, ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಆರೋಗ್ಯ ಇದ್ರೆ ನಾವು ಏನಾದರೂ ಸಾಧನೆ ಮಾಡಬಹುದು. ಇಲ್ಲ ಅಂದ್ರೆ ನಾವು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಸಾದ ಕಾಯ ಕೆಡಿಸಬಾರದು ಅಂತ ಹೇಳಿದ್ದಾರೆ. ಪ್ರಸಾದ ಕಾಯ ಅಂದ್ರೆ ಈ ಶರೀರ. ಈ ಶರೀರ ಪರಮಾತ್ಮನ ಪ್ರಸಾದದ. ಈ ಪ್ರಸಾದವಾಗಿ ಬಂದಿರತಕ್ಕಂಥ ಈ ಶರೀರವನ್ನು ನಾವು ಹಾಳು ಮಾಡ್ಕೊಳ್ಬಾರ್ದು, ಸರಿಯಾಗಿ ಇಟ್ಕೊಳ್ಬೇಕು ಅಂತ. ಯಾಕಂದ್ರೆ ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಜೀವನ ಆನಂದ ಆಗ್ತದೆ, ನಮ್ಮ ಕುಟುಂಬ ಆನಂದವಾಗಿರ್ತದೆ, ನಮ್ಮ ಮಕ್ಕಳು ಸರಿಯಾಗಿ ಬೆಳೀತಾರೆ, ಎಲ್ಲಾ ರೀತಿಯಿಂದ ಅದು ಒಳ್ಳೇದಾಗ್ತದೆ. ಅದಕ್ಕೆ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತ. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ರಿ. ಯಾಕಂದ್ರೆ ನಾವು ಹೇಳ್ತೀವಿ ಡಾಕ್ಟರ್ ಹತ್ರ ಬರೋಣ, ಏನಮ್ಮ ಸಚಿನ್ ಅವ್ರ ಹತ್ರ ಶಾರದವ್ರ ಹತ್ರ ಬರೋಣ ಕೇಳ್ತಾರ. ಏನಂದ್ರ ಮಕ್ಕಳಿಗೆ ಏನಾರ ಅವರಿಗೆ ರೋಗ ಬಂತು ಅಂದ್ರ ನಿಮ್ಗೆ ಹೆರಿಡಿಟಿ ಇದೆ, BP ಇತ್ತಂದ್ರೆ ಹೆರಿಡಿಟಿ ಇದೆ, ಶುಗರ್ ಇತ್ತಂದ್ರೆ ಹೆರಿಡಿಟಿ ಇದೆ ಅಂತ ಕೇಳ್ತಾರೆ. ಅಂದ್ರೆ ಏನ್ ಮುಖ್ಯ, ಹೆರಿಡಿಟಿಯಿಂದ ನಮ್ಗೆ ಎಷ್ಟೊಂದು ರೋಗಗಳು ಬರ್ತಾವೆ ಇಲ್ಲ. ಮತ್ತ ಅದು ಹೆಚ್ಚಿನ ತಾಯಿ ಹೊಟ್ಟೆಯಲ್ಲಿ ಮಗು ಇರ್ತದ್ರಿ. ಎಷ್ಟು ತಿಂಗಳ ಎಲ್ಲ ತಾಯಿಗೆ ಬಂದಿರುವಂತ ನಿಮ್ದೇ ಅದರ ಮುಖ್ಯ. ಮಕ್ಕಳು 9 ತಿಂಗಳ ಮಕ್ಕಳು ಹೊಟ್ಟೆ ತಾಯಿ ಹೊಟ್ಟೆಯಲ್ಲಿ ಮಗು ಇರ್ತದೆ. ಆ ತಾಯಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನ, ಆ ಆರೋಗ್ಯ ಎಲ್ಲವೂ ಕೂಡ ಆ ಮಗು ತಗೊಳ್ತದೆ. ಅದಕ್ಕೆ ತಾಯಿಯ ಆರೋಗ್ಯ ಸರಿಯಾಗಿದ್ರೆ ಮುಂದಿರ್ತಕ್ಕಂಥ ಎಲ್ಲಾ ಜನಾಂಗದ ಆರೋಗ್ಯ ಅದು ಸುಧಾರಣೆ ಆಗಿರ್ತದೆ. ಅದಕ್ಕೆ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಶಾರದಾ ಗುದ್ಗೆ, ಸಚಿನ್ ಗುದ್ಗೆ ಅವರು ಈ ಒಂದು ಕ್ಯಾಂಪ್ ಅನ್ನು ಇಟ್ಟು ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಹೆಣ್ಣು ಮಕ್ಕಳಲ್ಲಿ ಒಂದು ಆರೋಗ್ಯ ತಪಾಸಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಕ್ಯಾನ್ಸರ್ಗೆ ಯಾಕೆ ನಾವು ಗಾಬರಿ ಆಗ್ತೀವಿ ಅಂದ್ರೆ, ಅದು ಬಂತು ಅಂದ್ರೆ ಅದು ಪೂರಾ ಮನೆ ಹಾಳು ಮಾಡ್ತದ, ಕುಟುಂಬ ಹಾಳು ಮಾಡ್ತದ, ಎಲ್ಲರಿಗೂ ನಾಶ ಮಾಡ್ತದೆ. ಯಾಕಂದ್ರೆ ಒಬ್ಬರಿಂದ ಇಷ್ಟು ಜನ ಇರ್ತಾರೆ ಇಲ್ಲ, ಅದಕ್ಕೆ ಎಲ್ಲರ ಜೀವನ ನಾಶ ಆಗ್ತದೆ. ಅದು ಸುತ್ತಮುತ್ತ ನಮ್ಮ ಜೀವನ, ಮಕ್ಕಳ ಜೀವನ ಮತ್ತು ಆರ್ಥಿಕ ಎಲ್ಲರೇ ನಾಶ ಆಗ್ತದೆ. ಅದಕ್ಕೆ ನಾವು ಅದು ಬರಕೂಡದಂಗ ನಾವು ಹೆಲ್ತ್ ಅನ್ನು ಚೆಕಪ್ ಮಾಡ್ಕೊಳ್ಬೇಕು. सेवा के अंदर जो त्याग भावना होती है, सेवा के अंदर जो प्रेम की भावना होती है, वो सच्ची कमाई है. तो इसके लिए मैं कहती हूँ डॉक्टर जी को कि आपको डबल डॉक्टर बनना पड़ेगा. शरीर के डॉक्टर के साथ मन के डॉक्टर भी बनना पड़ेगा. तब आप बहुत कुछ दवाएं कमा सकते हैं. डॉक्टर शारदा गुद्गे इनिशिएटिव तಗೊಂಡಿದ್ದಾರೆ along with Rotary Club the women's cancer screening camp, especially to Puma Ascension.
ಅಡ್ವಾನ್ಸ್ ಆಗಿದೆ ಅಂದರೆ ಏನೋ ಇದ್ರು ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾದರೆ ನಾವು ಯಾವುದೇ ಕಾಯಿಲೆ ಇದ್ರೂ ನಾವು ಆಲ್ಮೋಸ್ಟ್ ಕ್ಯೂರಬಲ್ ಸ್ಟೇಜಲ್ಲಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಸ್ಕ್ರೀನಿಂಗ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಇನಿಷಿಯಲ್ ಸ್ಟೇಜಲ್ಲಿ ನಾವು ಬದುಕಿಸ್ಕೊಳ್ಬೋದು ಅಂತ ನಾನು ಹೇಳ್ಬೋದು. ಎಲ್ಲ ಲಾಂಗ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕ್ಯಾನ್ಸರ್. ಸೊ ಒಳ್ಳೆ ಇನಿಷಿಯೇಟಿವ್ ಅದು. ಇವತ್ತು ನಮ್ಮ ಪೊಲೀಸ್ಗೂ ತುಂಬ ಇವರು ಆ್ಯಸ್ ಎ ಗುಡ್ ಡಾಕ್ಟರ್ ಅಂದರೆ ಹಾಸ್ಪಿಟಲ್ ಅಂದರೆ ನಮ್ಮ ಪೊಲೀಸ್ ಫ್ರೆಂಡ್ಲಿ ಹಾಸ್ಪಿಟಲ್ ಇದು. ಎಲ್ಲ ಪೊಲೀಸಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಒನ್ ಆಫ್ ದ ಟಾಪ್ ಫೆಸಿಲಿಟೀಸ್ ಇನ್ ಬೀದರ್ ಅಂತ ನಾನು ಹೇಳ್ಬೋದು. ಎಸ್ಪೆಷಲಿ ಯಾರು ಡಾಕ್ಟರ್ಸ್ಗೂ ಫಾಲೋ ಅಪ್ ಆಗಿರಲ್ಲ, ಬಿಸಿ ಇರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಕಳಿಸ್ತಾರೆ, ಬಟ್ ಫಾಲೋ ಅಪ್ ಆಗಿರೋದಂದ್ರೆ ಆಲ್ವೇಸ್ ಡಾಕ್ಟರ್ ಅಂತ ನಾನು ಹೇಳ್ಬೋದು. ಯಾರಾದರೂ ಕೇಳ್ತಾರೆ ನಿಮ್ಮ ಪೊಲೀಸಲ್ಲಿ ಅವ್ರು ಬಂದಿದ್ರಲ್ಲ ಎಷ್ಟು ಚೆನ್ನಾಗಿದ್ದಾರ ಹೇಗಿದೆ ಅಂತ. ಆ್ಯಂಡ್ ನಮ್ಮ ಪೊಲೀಸ್ ಫ್ಯಾಮಿಲೀಸ್ ನಾನು ಕೇಳಿದಾಗ ಈಗ ಬಂದಾಗ ಒಳ್ಳೆ ಫೆಸಿಲಿಟೀಸ್ ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಸರ್ವಿಸಸ್ ಗಿವ್ ಟು ದ ಸೊಸೈಟಿ. ಅಂದರೆ ಈಗ ಮಾರ್ಕೆಟಲ್ಲಿ ಸಲುವಾಗಿ ಮಾಸ್ಟ್ 1000 ರೋಟಿ ಕ್ಲಬ್ ಹತ್ರ ಮಾಡ್ತಾ ಇದ್ದೇವೆ. ಅದು ನಾವು 45 ಇಯರ್ಸ್ ತನಕ ತಗೋಬಹುದು. ಆ್ಯಂಡ್ ಅದು ಕ್ಯಾನ್ಸರ್ ವ್ಯಾಕ್ಸಿನ್ ತಗೊಂಡಿದ್ದ ಮೇಲೆ ಕ್ಯಾನ್ಸರ್ ಆಗುತ್ತೆ? ನೋ, ಆಗಂಗಿಲ್ಲ. ಗೌರ್ಮೆಂಟ್ ಯಾವಾಗ ಎಲ್ಲ ಕೂಡ ಸ್ಕ್ರೀನಿಂಗ್ ಮಾಡಿ ಅದು ಬಗ್ಗೆ ಸ್ಟಡಿ ಮಾಡಿ ಮಾರ್ಕೆಟ್ನಾಗ ಬಂದಿದೆ. ಅದು ಸಲುವಾಗಿ ಮೋರ್ ದೆನ್ 9 ಇಯರ್ಸ್ ಹುಡುಗ ಹುಡುಗಿ ನೀವು ವ್ಯಾಕ್ಸಿನೇಟ್ ಮಾಡಬೇಕು. ಪ್ರತಿ ಒಂದು ಇವಾಗ ಬರ್ತಿದ್ದ ಕಾಯಿಲೆ ನಮ್ಮ ರಿಕ್ವೆಸ್ಟ್ ಇದೆ, ಗೌರ್ಮೆಂಟ್ ಸೆಕ್ಟರ್ ಗೌರ್ಮೆಂಟ್ ಆರ್ ಎನಿವೇರ್ ಇನ್ ದ pediatrician, in the gynecologist, you have to vaccinate your child more than 9 years till their marriage or first intercourse. That 9 years 3 doses are there, you have to give with your pediatrician or gynecologist. It is not a request. ಕ್ಯಾನ್ಸರ್ ಪೇಷಂಟ್ ಯುವತಿ ಕ್ಯಾನ್ಸರ್ ಪೇಷಂಟ್ ಅದರಲ್ಲಿ ಏನಾಗ್ತಾ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ವರ್ಕ್ ಸ್ಪೇಸಲ್ಲಿ ಡಯಾಗ್ನೋಸ್ ಆದಮೇಲೆ ತುಂಬ ಒಂದು ಭಯ, ಪೇಷಂಟು ಮಾನಸಿಕವಾಗಿ ತುಂಬ ನೋವು ಮಾಡ್ಕೊಳ್ತಾರೆ. ಜೀವನದಲ್ಲಿ ಏನಿದೆ ಬಂತು 4ನೇ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್. ಡಾಕ್ಟರಲ್ಲಿ ಹೋದರೆ ಬ್ರೆಸ್ಟ್ ತೆಗಿಬಿಡ್ತಾರೆ, ಒಂದು ಬ್ರೆಸ್ಟ್ ತೆಗಿತಾರೆ. ಆಮೇಲೆ ಕೀಮೋಥೆರಪಿ, ರೇಡಿಯೋಥೆರಪಿ, ಇಮ್ಯುನೋಥೆರಪಿ, ಬೇರೆ ಬೇರೆ ಥೆರಪಿ. ಹೀಗಾಗಿ ಆ ರೋಗಿಯು ಅಂದರೆ ಜೀವನವನ್ನು ಪೂರ್ತಿ ಡಿಪ್ರೆಷನ್ನಲ್ಲಿ, ಅದರ ಜೊತೆಗೆ ಅವರ ಗಂಡ, ಅವರ ಮಕ್ಕಳು, ಅವರ ಕುಟುಂಬ, ಈ ಕುಟುಂಬ ಪೂರ ಜಗತ್ತಿನಲ್ಲಿ ನಾವು ಇದು ಇಲ್ಲದಂಗೆ ಭಾವಿಸ್ತೀವಿ. ಅದೇ ರೀತಿ ಯೋನಿ ಕ್ಯಾನ್ಸರ್ ಅದು ಕೂಡ ತುಂಬ ರೋಸ್ ಸ್ಟೇಜಲ್ಲಿ ತುಂಬ ನೋವು ಮಾಡುತ್ತೆ. ಆಪರೇಷನ್ ಆಗ್ತಾರೆ, ರೇಡಿಯೋಥೆರಪಿ ತಗೋತಾರೆ, ಕೀಮೋಥೆರಪಿ ತಗೋತಾರೆ, ಇವೆಲ್ಲ ತೊಂದರೆ ಅನಿಸ್ಬೇಕು. ಈ ಮಾಡುವ ಥೆರಪಿನ ಉದ್ದೇಶ ಏನಂದರೆ ಆ ಸ್ಟೇಜ್ ಬರಬಾರ್ದು. ನಾವೆಲ್ಲರೂ ಮುಂಚೆನೇ ತಪಾಸಣೆ ಮಾಡಿಕೊಂಡು ಆ ರೋಗವನ್ನು ಕಂಡಿಟ್ಕೊಂಡು ಮೊದಲನೇ ಸ್ಟೇಜ್ನಲ್ಲಿ ಟ್ರೀಟ್ಮೆಂಟ್ ಹೋದರೆ ನಮಗೆ ಫುಲ್ ಟ್ರೀಟ್ಮೆಂಟ್ ಆಗುತ್ತೆ. ನಾವೆಲ್ಲರೂ ಪ್ರಥಮ ಹಂತದಲ್ಲಿ ಚಿಕಿತ್ಸೆ ಮಾಡಿಕೊಂಡ್ರೆ ಫುಲ್ ಟ್ರೀಟ್ಮೆಂಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.